ಪ್ರತಿದಿನ ನಿನ್ನ ಓದೋ ಮುಂದೆ ನಿನ್ನ ಜೀವನದ ಪ್ರತಿ ಹಂತದಲ್ಲೂ ಬೆಳಕನ್ನ ಹರಡುವ ದೀಪದಂತೆ ಇವತ್ತು ಈ ನಿನ್ನ ಕಷ್ಟದ ಓದು ನಿನ್ನ ಭವಿಷ್ಯವನ್ನೇ ಬದಲಾಯಿಸುತ್ತೆ. ನಿನ್ನ ಜ್ಞಾನವೇ ನಿನ್ನ ಶಕ್ತಿಯ ಮೂಲ. ನಿನ್ನ ಓದೆ ನಿನ್ನ ಯಶಸ್ಸಿನ ನಾಂದಿ. ನಿನ್ನ ಬಲಿಷ್ಠ ಗುರಿಯನ್ನ ತಲುಪೋಕೆ ಈ ದಿನವೇ ಎದ್ದು ಓದು. ನಿನ್ನ ಓದು ನಿನ್ನ ಕನಸಿಗೆ ದಾರಿ ತೋರುತ್ತೆ. ನಿನ್ನ ಓದಿನ ಪರಿಶ್ರಮ ಈಗ ತುಂಬಾ ಮುಖ್ಯ. ಇವತ್ತಿನ ನಿನ್ನ ಅಲ್ಪ ಪರಿಶ್ರಮವೇ ನಾಳೆಯ ನಿನ್ನ ದಿಗಂತಗಳು. ನಿನ್ನ ಓದುವ ಗುರಿ ಸದಾ ನಿನ್ ಮುಂದೆ ಇರ್ಲಿ. ನಿರಂತರವಾಗಿ ಕಷ್ಟಪಟ್ಟು ಅಧ್ಯಯನ ಮಾಡು. ನಿನ್ನ ಜ್ಞಾನವೇ ನಿನ್ನ ಯಶಸ್ಸಿನ ಗುರಿ ತಲುಪೋಕಿರೋ ಏಕೈಕ ದಾರಿ. ಓದೋ ಕನಸನ್ನ ಪ್ರಾರಂಭ ಮಾಡಿದ್ಯಾ, ಅದನ್ನ ಪೂರೈಸಿಕೊಳ್ಳೋಕೆ ಪರಿಶ್ರಮವೇ ಅದರ ಕೀಲಿಕೈ. ಪ್ರತಿದಿನ ನೀನು ಓದೋ 10 ಪುಟಗಳು ನಿನ್ನ ಭವಿಷ್ಯದ ಆಧಾರ ಶಿಲೆ. ನಿನಗೆ ಒಳ್ಳೆಯ ದಿನಗಳು ಈಗ ನೀನ್ ಕಷ್ಟಪಟ್ಟು ಓದೋದ್ರಿಂದ ಬರುತ್ತೆ. ಇವತ್ ನಿನ್ನ ಓದಿಗೆ ಶ್ರದ್ಧೆ ಮತ್ತು ಪರಿಶ್ರಮ ತುಂಬಾ ಅಂದ್ರೆ ತುಂಬಾ ಮುಖ್ಯ. ಅದು ಪ್ರಾಮಾಣಿಕ ಪರಿಶ್ರಮ ಆಗಿರ್ಬೇಕು. ನಿನ್ನ ಸಾಧನೆಗಾಗಿ ಓದು, ಚೆನ್ನಾಗಿ ಓದು. ನಿನ್ನ ಗುರಿ ಕಡೆ ನಿರಂತರವಾಗಿ ಮುಂದಕ್ಕೋಗು. ಸಾಧನೆ ಅನ್ನೋದು ಅಲ್ಪ ಬುದ್ಧಿಯಿಂದ ಅಲ್ಲ, ಅದು ನಿನ್ನ ಧೈರ್ಯ, ನಿರಂತರ ಪ್ರಯತ್ನ ಮತ್ತು ಕನಸುಗಳನ್ನ ಹಿಂಬಾಲಿಸುವ ಶ್ರದ್ಧೆಯಿಂದ ಮಾತ್ರ ಸಾಧ್ಯ. ಒಂದು ಹಳ್ಳಿ, ಅಲ್ಲೊಬ್ಬ ಬಡ ರೈತ. ಅವನು ಡೈಲಿ ತನ್ನ ಜಮೀನಲ್ಲಿ ಕಷ್ಟಪಟ್ಟು ಕೆಲಸ ಮಾಡ್ತಿದ್ದ. ಆ ರೈತನಿಗೆ ಒಬ್ಬ ಮಗನಿದ್ದ. ಅವನಿಗೆ ಓದು ತಲೆಗತ್ತಿತಿರ್ಲಿಲ್ಲ. ಆತನ ತಂದೆ ಆ ಹುಡುಗನಿಗೆ ಡೈಲಿ ಚೆನ್ನಾಗಿ ಓದು ಓದು ಅಂತಿರೋರು. ಒಂದಿನ ಆ ಹುಡುಗ ತನ್ನ ತಾತನ ಬಳಿ ಹೋಗಿ ಹೇಳ್ತಾನೆ, ನಾನ್ ಎಷ್ಟೇ ಪ್ರಯತ್ನ ಪಟ್ರು ನನ್ ಕೈಯಲ್ಲಿ ಓದೋಕಾಗ್ತಿಲ್ಲ, ಕಷ್ಟ ಆಗ್ತಿದೆ ಅಂತ ಹೇಳಿದಾಗ ಆ ತಾತ ಆ ಹುಡುಗನನ್ನ ಕರ್ಕೊಂಡು ತನ್ನ ಹೊಲಕ್ಕೆ ಕರ್ಕೊಂಡ್ ಬಂದು ತನ್ನ ಭೂಮಿಯನ್ನ ತೋರಿಸಿ ಹೇಳ್ತಾರೆ, ನೋಡು, ಈ ನೆಲದಲ್ಲಿ ಒಂದೇ ದಿನ ಬೆಳೆ ಬೆಳೆಯೋಕೆ ಸಾಧ್ಯವಿಲ್ಲ. ಆದ್ರೆ ಟೈಮ್ಗೆ ಗಾಳಿ ನೀರು ಬೆಳಕು ಸಿಕ್ಕಾಗ ಒಳ್ಳೆ ಬೆಳೆಯನ್ನ ತೆಗಿಬಹುದು. ಅದೇ ರೀತಿ ಓದು ಕೂಡ ಒಂದೇ ದಿನದಲ್ಲಿ ಓದು ಸಾಧ್ಯ ಇಲ್ಲ. ಪ್ರತಿದಿನ ಓದ್ಬೇಕು, ಟೈಮ್ಗೆ ಟೆಸ್ಟ್ ತಗೊಳ್ಬೇಕು. ಪ್ರಾಪರ್ ಪ್ಲಾನಿಂಗ್ ಈಸ್ ಇಂಪಾರ್ಟೆಂಟ್. ಆ ಮಾತುಗಳು ಆ ಹುಡುಗನಲ್ಲಿ ಹೊಸ ಹುಮ್ಮಸ್ಸನ್ನ ತುಂಬಿತು. ಅದೇ ರೀತಿ ಪ್ಲಾನಿಂಗ್ ಮಾಡಿ ಡೈಲಿ ಓದೋಕೆ ಸ್ಟಾರ್ಟ್ ಮಾಡ್ದ. ಕಾಲ ಕಳೆದಂಗೆ ಪರೀಕ್ಷೆಯಲ್ಲಿ ಒಳ್ಳೆ ಮಾರ್ಕ್ಸ್ ತೆಗೆಯೋಕೆ ಸ್ಟಾರ್ಟ್ ಮಾಡ್ದ. ಆ ಹುಡುಗನ ತಂದೆ ತನ್ನ ಮಗನ ಬಗ್ಗೆ ಹೆಮ್ಮೆ ಪಡ್ತಿದ್ದ. ಸಕ್ಸಸ್ ಅನ್ನೋದು ಒಂದೇ ದಿನದ ಕೆಲಸ ಅಲ್ಲ, ಪ್ರತಿದಿನದ ಚಿಕ್ಕ ಚಿಕ್ಕ ಪರಿಶ್ರಮ ನಿನ್ಗೆ ಭವಿಷ್ಯದಲ್ಲಿ ದೊಡ್ಡ ಪ್ರತಿಫಲನೆ ತಂದುಕೊಡುತ್ತೆ. ಪ್ರತಿದಿನದ ಪ್ರಯತ್ನ ನಿನ್ನ ಯಶಸ್ಸಿಗೆ ದೊಡ್ಡ ಮೆಟ್ಟಿಲು. ಡೈಲಿ ಏನ್ ಮಾಡ್ತಿದ್ಯಾ, ಏನಾಗಿದೆ ನಿನ್ಗೆ, ನಿನಗ್ ನೀನೇ ಸುಳ್ಳು ಹೇಳ್ಕೊಳ್ತಿದ್ಯಾ, ನಿನಗ್ ನಿನ್ನಿಂದಾನೇ ಸೋಲಾಗ್ತಿದೆ, ಡೈಲಿ ಸೋಲ್ತಿದ್ಯಾ, ಪ್ರತಿದಿನ ಹಿಂದೆನೆ ಹೋಗ್ತಿದ್ಯಾ. ನಿನಗ್ ಗೊತ್ತಿದೆ ನಿನ್ನ ಪ್ರತಿದಿನ ವೇಸ್ಟ್ ಆಗ್ತಿದೆ ಅಂತ. ನಿನ್ಗೆ ಮರುವು ಜಾಸ್ತಿ ಆಗ್ತಿದೆ. ನಿನ್ನ ಲೈಫ್ ಅಲ್ಲಿ ನಿನ್ಗೆ ಯಾವುದು ಇಂಪಾರ್ಟೆಂಟ್ ಅನ್ನೋದು ಮರ್ತೋಗಿದೆ. ಈ ರೀತಿ ನಿನ್ನ ಲೈಫ್ ನಲ್ಲಿ ಆಗ್ಬಾರ್ದಿತ್ತು. ಬೇಡವಾದ ಕೆಲ್ಸನಲ್ಲಿ ನೀನ್ ಬ್ಯುಸಿ ಆದ್ರೆ ನಿನ್ನ ಅಟೆನ್ಷನ್ ಬೇರೆ ಕಡೆ ಇರುತ್ತೆ, ನಿನ್ನ ಫೋಕಸ್ ಇನ್ನೇನೋ ಆಗಿರುತ್ತೆ. ನೀನ್ ಇದೆಲ್ಲವನ್ನ ಈಗ್ಲೇ ನಿಲ್ಸ್ಬೇಕು. ಆಗಿದ್ದಾಗೋಯ್ತು, ಅಟ್ಲೀಸ್ಟ್ ಈಗಾದ್ರೂ ಶುರು ಮಾಡು. ಯಾವ ಫೋನ್ ನಲ್ಲಿ ಯಾವ ಸೋಷಿಯಲ್ ಮೀಡಿಯಾದಲ್ಲಿ ನೀನ್ ಮುಳುಗೋಗಿದ್ಯೋ ಅದೇ ಟೈಮ್ ನ ನಿನ್ ಮೇಲೆ ನೀನು ಕೊಟ್ಕೊಂಡಿದ್ರೆ ಇಷ್ಟೊತ್ತಿಗೆ ನಿನ್ ಲೆವೆಲ್ಲೇ ಬೇರೆ ಇರೋದು. ಯಾವ ಚಾಟ್ ನಲ್ಲಿ ನೀನ್ ಟೈಮ್ ನ ವೇಸ್ಟ್ ಮಾಡ್ತಿದ್ಯೋ, ದೊಡ್ಡ ದೊಡ್ಡ ಲೈನ್ಸ್ ನ ಟೆಕ್ಸ್ಟ್ ಮಾಡ್ತಾ ಓದ್ತಾ ಇರೋ ನೀನು ಅದನ್ನೇ ನಿನ್ನ ಬುಕ್ಸ್ ತೆಗೆದು ಓದಿದ್ರೆ ಬರ್ದಿದ್ರೆ ನಿನ್ನ ಲೈಫ್ ಇನ್ನು ಬೆಟರ್. ನಿನ್ನ ಓದೋ ಇನ್ನು ಬೆಸ್ಟ್ ಆಗಿರೋದು. ಓದೋ ವಯಸ್ಸು ಇದು, ಸಕ್ಸಸ್ಗೆ ದಾರಿ ತೋರ್ಸೋ ವಯಸ್ಸಿದು. ಇದು ಕಷ್ಟ ಪಡೋ ವಯಸ್ಸು. ಅಂತಹ ಏಜ್ನ ಬೇಡ್ದಿರೋ ವಿಚಾರಗಳಲ್ಲಿ ಕಳೀತಿದ್ಯಾ? ಇದು ಯಾವ ರೀತಿ ಜವಾಬ್ದಾರಿ? ಯಾವ ವ್ಯಕ್ತಿಗೆ ತನ್ನ ಲೈಫ್ ಮೇಲೆ ಕಂಟ್ರೋಲ್ ಇರಲ್ವೋ ಅವರನ್ನ ಯಾರ್ ಬೇಕಾದ್ರೂ ಸೋಲಿಸಬಹುದು. ಬೇರೆಯವ್ರು ಬಿಡಿ, ತಾನೇ ಕೆಳಗ್ ಬಿದ್ದೋಗ್ತಾನೆ. ನೀನ್ ಬೇಕಾದ್ರೆ ಇವೆಲ್ಲವನ್ನ ಕಂಟ್ರೋಲ್ ಮಾಡಬಹುದು. ನಿನ್ನನ್ನ ನೀನು ಬದಲಾಯಿಸ್ಕೊಳ್ಬಹುದು. ನೀನ್ ಬೇಕಾದ್ರೆ ಎಲ್ಲರನ್ನ ಹಿಂದೆ ಹಾಕಿ ನೀನ್ ಮುಂದೆ ಹೋಗ್ಬಹುದು. ನೀನ್ ಬೇಕಾದ್ರೆ ಪಡ್ಕೊಳ್ಬಹುದು ಯಾವುದನ್ನ ಆಸೆ ಪಡ್ತಿದ್ಯೋ ಅದನ್ನ. ಆದ್ರೆ ಇದೆಲ್ಲವನ್ನ ಪಡ್ಕೊಳ್ಳೋಕೆ ನಿನ್ನನ್ನ ನೀನು ಬದಲಾಯಿಸ್ಕೊಳ್ಬೇಕು. ಅದಕ್ಕೆ ನೀನ್ ನಿಜವಾಗ್ಲೂ ತಯಾರಾಗಿದ್ಯಾ? ಸೋಂಬೇರಿತನ ಬಿಡೋಕೆ ನೀನ್ ರೆಡಿ ಇದೀಯಾ? ನಿನ್ನನ್ನ ನೀನ್ ಕೇಳ್ಕೋ. ನಿನ್ನೊಳಗೆ ಒಂದು ಬೆಂಕಿ ಇದೆ. ಅದು ನೀನ್ ಇಷ್ಟ ಪಡೋದನ್ನ ಪಡ್ಕೊಳ್ಳೋ ಹಾಗೆ ಮಾಡೋ ಶಕ್ತಿ ಆ ಬೆಂಕಿಗೆ ಇದೆ. ಆದ್ರೆ ನೀನ್ ಅದನ್ನ ಮರೆತು ಬದುಕ್ತಿದ್ಯಾ? ಆ ಬೆಂಕಿ ಉರಿಯೋದು ನೀನ್ ಸ್ಟ್ರಾಂಗ್ ಆಗಿದ್ರೆ ಮಾತ್ರ, ನಿನ್ ಮೇಲೆ ನಿನ್ಗೆ ಕಂಟ್ರೋಲ್ ಇದ್ರೆ ಮಾತ್ರ. ನಿನ್ಗೆ ಗೊತ್ತಿಲ್ದೆ
ಪ್ರತಿದಿನ ಹೇಗ್ ವೇಸ್ಟ್ ಆಗ್ತಿದೆ ಅಂತ ನಿನ್ಗೆ ಗೊತ್ತಾಗ್ತಿಲ್ಲ. ನೀನ್ ಮಾಡ್ಬೇಕಾಗಿರೋ ಕೆಲ್ಸನ ಹೇಗ್ ಮರ್ತೋಗಿದ್ಯಾ? ನಿನ್ ಬಗ್ಗೆ ನೀನ್ ಯೋಚ್ಸು. ಈಗಿರೋ ಇದೇ ಪರಿಸ್ಥಿತಿ ಮುಂದೆ ಬರ್ದ್ರೆ ಏನ್ ಮಾಡ್ತೀಯಾ? ಈಗ ನೀನ್ ಸೀರಿಯಸ್ ಆಗಿಲ್ಲ ಅಂದ್ರೆ ಹೇಗೆ? ಮತ್ಯಾವಾಗ? ಇದು ನೀನು ಯೋಚಿಸ್ಬೇಕಾಗಿರೋ ಟೈಮ್ ಅಂಡ್ ಸಿಚುವೇಶನ್. ನೀನ್ ನಿನ್ನ ಪರಿಸ್ಥಿತಿನ ನಿನ್ನನ್ನ ನೀನು ಬದಲಾಯಿಸ್ಕೊಳ್ಬೇಕು ಅನ್ಕೊಂಡಿದ್ರೆ ಇದೇ ಬೆಸ್ಟ್ ಟೈಮ್. ಟೈಮ್ ಆಗೋದ್ಮೇಲೆ ಯೋಚಿಸೋಕ್ಕಿಂತ ಈಗ ಟೈಮ್ ಇದೆ. ಈಗ್ಲೇ ಯೋಚಿಸಿ ಸರಿಯಾದ ನಿರ್ಧಾರ ತಗೋ.